ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೈಜ ನಾಯಕ ಬೇಡರ ಪಡೆಯ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ ದಾವಣಗೆರೆ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಬಡವರು ಬಡವನಿಂದ ಬಡವನಿಗೋಸ್ಕರ ಇರಬೇಕು ಅನ್ನೋ ಸರ್ಕಾರ ವಾಲ್ಮೀಕಿ ಸಮಾಜವನ್ನ ಏನಾದರೂ ಬಿಡ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಾ ಇದೆ. ಇವತ್ತು ಈ ವಿಡಿಯೋ ಉದ್ದೇಶ ಒಂದೇ, ನಿಗಮ ಎಸ್ಟಿ ನಿಗಮದ ಹಣ ನಾಗೇಂದ್ರ ಒಬ್ಬರಿಂದ ಇಲ್ವಲ್ಲ. ಯಾಕೆ ಅಂತ ಹೇಳಿದ್ರೆ, ಎಸ್ಟಿ ನಿಗಮದ ಹಣ ಬಡವರಿಗೆ ಶ್ರಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಹಣ. ಅಂತ ಹಣವನ್ನ ಹೈದರಾಬಾದಲ್ಲಿ ಹೋಯಿತು, ರಾಯಚೂರಲ್ಲಿ ಹೋಯಿತು, ಮಂಗಳೂರಲ್ಲಿ ಹೋಯಿತು, ಬೆಂಗಳೂರಲ್ಲಿ ಅಂತ ಬೇರೆ ಬೇರೆ ಜಿಲ್ಲೆಯ ಬಳ್ಳಾರಿಯಲ್ಲಿ ಹೋಯಿತು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಾಲ್ಮೀಕಿಯವರ ಹಣ, ಎಸ್ಟಿ ಸಮಾಜದ ಹಣ ಅಷ್ಟು ಲೂಟಿಕೊಂಡು ಸಮೇತ ಸಿಬಿಐ ತನಿಖೆ ಆಗ್ತಾ ಇದೆ. SIT ತನಿಖೆ ನೋಡಿದ್ರಲ್ಲ, SIT ತನಿಖೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಗ ಏನಿದೆ ಅವರು ಹೇಳಿದ ಹಾಗೆ ಮೊದಲು ಪೊಲೀಸ್ ಇಲಾಖೆ ಅವ್ರದೇ ಆದ ಆತ್ಮಸ್ಥೈರ್ಯದಿಂದ ಇತ್ತು. ಈಗ ಅದನ್ನು ಸಮೇತ ಅವರು ಹೇಳಿದ ಹಾಗೆ ಕೇಳುವ ರೀತಿ ಮಾಡ್ಕೊಂಡಿದ್ದಾರೆ. ನ್ಯಾಯ ಬಡವರಿಗೆ ಸಿಗ್ತಾ ಇಲ್ಲ. ಈಗ ನಾವು ಹೋರಾಟ ಮಾಡಬೇಕು. ನೋಡಿ ಎಂತ ಉಪನ್ಯಾಸ ಅಂತ ಹೇಳಿದ್ರೆ, ಅದು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ ಮೊದಲ ಜನಾಂಗ ವಾಲ್ಮೀಕಿ ಜನಾಂಗ. ಅಂತ ಜನಾಂಗಕ್ಕೆ ಈ ಸರ್ಕಾರ ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹ ಬರಬೇಕು. ಇದೇ ಜುಲೈ 1ನೇ ತಾರೀಕು ನಾವು ವೇದಿಕೆ ರೆಡಿ ಮಾಡೋಣ. ಆ ವೇದಿಕೆ ಹೇಗಿರಬೇಕು ಅಂತ ಹೇಳಿದ್ರೆ, ಜನತೆಯವರು ವಾಲ್ಮೀಕಿ ಜನಾಂಗವನ್ನ ಬಿಡಿಸುವ ರೀತಿಯಲ್ಲಿ ಇವತ್ತೇನಾಗಿದೆ, ಒಂದು ಹೋರಾಟ ಮಾಡತಕ್ಕಂಥ ವ್ಯಕ್ತಿಗಳೇ ಮುಂದೆ ನಿಂತು ಮಾಡಬೇಕಾದಂತ ವ್ಯಕ್ತಿಗಳೇ ಇನ್ನೊಬ್ಬರ ಫಾಲೋವರ್ಸ್ ಗಳಾಗಿದ್ದಾರೆ. ನಾವು ಯಾರು ಫಾಲೋವರ್ಸ್ ಅಲ್ಲ, ನಾವು ಸತ್ಯ ಕೇಳ್ತಾ ಇದ್ದೀವಿ. ರಾಜಕಾರಣಿಯಾಗಿರ್ಲಿ, ಹೋರಾಟಗಾರರಾಗಿರ್ಲಿ, ಯಾರು ಏನೇ ತಿಂದಿದ್ದೋ ಅವ್ರು ಅನುಭವಿಸ್ತೀವಿ. ಆದ್ರೆ ಇಲ್ಲಿ ಬಡವರಿಗೆ ಸೇರಬೇಕಾಗಿತ್ತು ಹಣವನ್ನ ಲೂಟಿಕೊಂಡು ಶಿಕ್ಷೆ ಆಗಬೇಕು. ಆ ಹಣ ಬರಬೇಕು, ಆ ಹಣ ಬಡವರಿಗೆ ಸೇರಬೇಕು. ಯಾಕೆಂತ ಹೇಳಿದ್ರೆ, ಅರ್ಜಿ ಆಗ್ತದಕ್ಕೆಲ್ಲ ನಿಗಮದಿಂದ ಆಯ್ತು, ಬುಡಕಟ್ಟು ಇಲಾಖೆಯಿಂದ ಆಯ್ತು, ನಾವು ಇಲ್ಲಿ ರಾಜಕಾರಣಿಗಳ ಹಿಂದೆ ಯಾರು ಅಡ್ಡಾಡ್ತಿರಲಿಲ್ಲ ಹಾಲಾಗಿದೆ. ಅದನ್ನೆಲ್ಲ ಛೇದಿಸಬೇಕು ಅಂತ ಹೇಳಿದ್ರೆ, ನಾವು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ವಾಲ್ಮೀಕಿ ಜನಾಂಗದವರು ಆ ಒಗ್ಗಟ್ಟಾಗಲಿಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಇದೇ ಜುಲೈ